ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 22ರ ಮಾರ್ಕೆಟ್ ಅಪ್ಡೇಟ್ ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 21 ಪಾಯಿಂಟ್ ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 24,500ರ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೆನ್ಸೆಕ್ಸ್ ನಲ್ಲಿ ಕೂಡ ಇವತ್ತು 102 ಪಾಯಿಂಟ್ ಗಳಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೇವಲ 14 ಪಾಯಿಂಟ್ ಗಳಷ್ಟು ಮಾತ್ರ ಇವತ್ತು ಗೇನ್ ಆಗಿದೆ. ಸೊ ನಾಳೆ ಆನ್ಯುವಲ್ ಬಜೆಟ್ ಇರುತ್ತೆ. ಸೊ ಬಜೆಟ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗುವಂತ ಚಾನ್ಸಸ್ ಇದೆ. ಹಾಗೆ ಬಜೆಟ್ಗೂ ಮುಂಚೆ 2024ರ ಎಕನಾಮಿಕ್ ಸರ್ವೆ ಕೂಡ ನಮಗೆ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಎಕನಾಮಿಕ್ ಸರ್ವೆನಲ್ಲಿ 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಭಾರತದ ಜಿಡಿಪಿ ಗ್ರೋತ್ 8.2% ನಷ್ಟು ಇತ್ತು ಅನ್ನುವಂತ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. 2023ರ ಮೊಮೆಂಟಮ್ ಏನಿದೆ ಅದು 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಕೂಡ ಕಂಟಿನ್ಯೂ ಆಗಿದೆ. ಹಾಗೆ ಇನ್ಫ್ಲೇಷನ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ 2023ರ ಫಿನಾನ್ಷಿಯಲ್ ಇಯರ್ ನಲ್ಲಿ 6.7% ನಷ್ಟು ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಅದಕ್ಕೆ ಮೇಜರ್ ರೀಸನ್ ಗ್ಲೋಬಲ್ ಇಶ್ಯೂಸ್ ಆಗಿರುತ್ತೆ. ಗ್ಲೋಬಲ್ ಇಶ್ಯೂಸ್ ಅಂದಾಗ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ವಾರ್ ಏನಾಗಿತ್ತು, ಆ ಒಂದು ವಾರ್ ನಿಂದ ಕ್ರೂಡ್ ಆಯಿಲ್ ನ ಪ್ರೈಸಸ್ ಸಾಕಷ್ಟು ಇನ್ಕ್ರೀಸ್ ಆಗಿತ್ತು. ಆದ್ರಿಂದ 2023ರ ಫಿನಾನ್ಷಿಯಲ್ ಇಯರ್ ನಲ್ಲಿ 6.7% ನಷ್ಟು ಹಣದುಬ್ಬರ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಇನ್ಫ್ಲೇಷನ್ 5.4%ಗೆ ಕಡಿಮೆ ಆಗಿದೆ. RBI ನ ಗೈಡ್ ಲೈನ್ಸ್ ಇರೋದು ಇನ್ಫ್ಲೇಷನ್ ಅನ್ನ 4% ನ ಕೆಳಗಡೆ ತರಬೇಕು ಅಂತ. ಬಟ್ 2023ರ ಫಿನಾನ್ಷಿಯಲ್ ಇಯರ್ ಗೆ ಕಂಪೇರ್ ಮಾಡಿದಾಗ 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ನಲ್ಲಿ ಇದೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ ಅನ್ನ ನಾವು ತಗೊಂಡಾಗ ಇನ್ಫ್ಲೇಷನ್ ಜೂನ್ ತಿಂಗಳಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿತ್ತು. ಜುಲೈನಲ್ಲಿ ಕೂಡ ಇನ್ಫ್ಲೇಷನ್ ಇನ್ಕ್ರೀಸ್ ಆಗೋದು ಕಾಣಿಸಬಹುದು. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ ಅನ್ನ ಕನ್ಸಿಡರ್ ಮಾಡ್ಕೊಂಡಾಗ ಈ ಫಿನಾನ್ಷಿಯಲ್ ಇಯರ್ ನಲ್ಲಿ 6.5ರಿಂದ 7% ನಷ್ಟು ಜಿಡಿಪಿ ಗ್ರೋತ್ ನೋಡೋದಕ್ಕೆ ಸಿಗಬಹುದು ಅಂತ ಈ ಒಂದು ಎಕನಾಮಿಕ್ ಸರ್ವೆ ನಲ್ಲಿ ಪ್ರೆಡಿಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 7% ಇದ್ದಂತ ಜಿಡಿಪಿ ಗ್ರೋತ್ ಫೋರ್ಕಾಸ್ಟ್ ಅನ್ನ 7.2%ಗೆ ಅಪ್ಗ್ರೇಡ್ ಮಾಡಿದ್ರು. ಯಾವುದೇ ರೀತಿಯ ಗ್ಲೋಬಲ್ ಇಶ್ಯೂಸ್ ಇಲ್ಲ ಅಂದ್ರೆ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ 7% ನಷ್ಟು ಜಿಡಿಪಿ ಗ್ರೋತ್ 2025ರ ಫಿನಾನ್ಷಿಯಲ್ ಇಯರ್ ನಲ್ಲಿ ರೆಕಾರ್ಡ್ ಆಗಬಹುದು. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಗ್ರಾಸಿಮ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ನಷ್ಟು ಅಪ್ಸೈಡ್ ಗ್ರಾಸಿಮ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೇನೆ NTPC ಕೂಡ ಇವತ್ತು 2.5% ನಷ್ಟು ಗೇನ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ವೀಕೆಂಡ್ ಅಲ್ಲಿ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಬ್ರೋಕರೇಜ್ ಗಳ ಎಸ್ಟಿಮೇಷನ್ಸ್ ಗಿಂತ ಸ್ವಲ್ಪ ಕಡಿಮೆ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಸ್ಟಾಕ್ ಆದ್ರೂ ಕೂಡ ಇವತ್ತು 2.5% ನಷ್ಟು ಗೇನ್ ಆಗಿದೆ. ಸೊ ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನ 2 ಬ್ರೋಕರೇಜ್ ಗಳು ಕವರ್ ಮಾಡಿದ್ದಾರೆ. 2 ಬ್ರೋಕರೇಜ್ ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಾ ಇದ್ದಾರೆ. ಸಿಟಿ ಕಡೆಯಿಂದ ನಮಗೆ ಬೈ ಕಾಲ್ ನೋಡೋದಕ್ಕೆ ಸಿಕ್ಕಿದ್ದು 13,000ದ ಟಾರ್ಗೆಟ್ ಪ್ರೈಸ್ ಅನ್ನ ಸಿಟಿ ಕೊಡ್ತಾ ಇದ್ದಾರೆ. ಸ್ಟ್ರಾಂಗ್ ಅಕ್ವಿಸಿಷನ್ಸ್ ಗಳನ್ನ ಅಲ್ಟ್ರಾಟೆಕ್ ಸಿಮೆಂಟ್ ರೀಸೆಂಟ್ ಆಗಿ ಮಾಡಿದ್ದಾರೆ. ಅವರ ಕೆಪಾಸಿಟಿ ಕೂಡ ಮುಂದಿನ ಫಿನಾನ್ಷಿಯಲ್ ಇಯರ್ ನಿಂದ ಇನ್ಕ್ರೀಸ್ ಆಗುತ್ತೆ. ಇದು ಅಲ್ಟ್ರಾಟೆಕ್ ಸಿಮೆಂಟ್ ಗೆ ಪಾಸಿಟಿವ್ ಆಗಿರುತ್ತೆ ಅನ್ನೋದು ಬ್ರೋಕರೇಜ್ ಗಳ ವ್ಯೂ ಆಗಿರುತ್ತೆ. ಅದೇ ಒಂದು ರೀಸನ್ ನಿಂದ ಆಮ್ಕೆ ಗ್ಲೋಬಲ್ ಕೂಡ ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಅವರು 12,800ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ನೋವಾಮಾ ಕಡೆಯಿಂದ ಕೂಡ ಟಾರ್ಗೆಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಅವರು ಹೋಲ್ಡ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ಮುಂಚೆ ನೋವಾಮಾ 10,000ದ ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ರು. ಅದನ್ನ ಈಗ 11,800ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲಾ ಬ್ರೋಕರೇಜ್ ಗಳ ಕಡೆಯಿಂದ ಬೈ ರೆಕಮೆಂಡೇಶನ್ ಅಲ್ಟ್ರಾಟೆಕ್ ಸಿಮೆಂಟ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಶನಿವಾರ HDFC ಬ್ಯಾಂಕ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಬಂದಿರಲಿಲ್ಲ. ಮಾರ್ಜಿನ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿತ್ತು. ಅಸೆಟ್ ಕ್ವಾಲಿಟಿ ಕೂಡ ಸ್ವಲ್ಪ ಡಿಟೀರಿಯೋರೇಟ್ ಆಗಿತ್ತು. ಆ ಎಲ್ಲ ರೀಸನ್ಸ್ ಇದ್ರೂ ಕೂಡ HDFC ಬ್ಯಾಂಕ್ ಇವತ್ತು 2% ನಷ್ಟು ಗೇನ್ ಆಗಿದೆ. HDFC ಬ್ಯಾಂಕ್ ನಲ್ಲಿ ಒಂದು ಮಿಕ್ಸ್ಡ್ ವ್ಯೂ ಬ್ರೋಕರೇಜ್ ಗಳ ಕಡೆಯಿಂದ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಗೋಲ್ಡ್ಮನ್ ಸ್ಯಾಕ್ಸ್ ಹಾಗೇನೆ ಜೆಫ್ರೀಸ್ ಈ ಒಂದು ಸ್ಟಾಕ್ ನಲ್ಲಿ ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಾ ಇದ್ದಾರೆ. ಗೋಲ್ಡ್ಮನ್ ಸ್ಯಾಕ್ಸ್ ನ ಕಡೆಯಿಂದ 1927ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಈಗಿನ ಪ್ರೈಸ್ ನಿಂದ 20% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಗೋಲ್ಡ್ಮನ್ ಸ್ಯಾಕ್ಸ್ ನ ವ್ಯೂ ಆಗಿರುತ್ತೆ. ಹಾಗೇನೆ ಜೆಫ್ರೀಸ್ ಕೂಡ ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. 1890ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಈ 2 ಬ್ರೋಕರೇಜ್ ಗಳು ಬೈ ರೆಕಮೆಂಡೇಶನ್ ಅನ್ನ HDFC ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ JP ಮಾರ್ಗನ್ ಸ್ಟಾಕ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಈ ಮುಂಚೆ 1800ರ ಟಾರ್ಗೆಟ್ ಪ್ರೈಸ್ ಅನ್ನ JP ಮಾರ್ಗನ್ ಕೊಟ್ಟಿದ್ರು. ಬಟ್ ಈಗ ಅದನ್ನ 1700ಕ್ಕೆ ಇಳಿಸಿದ್ದಾರೆ. ಮೇಜರ್ ರೀಸನ್ ಗ್ರೋತ್ ಔಟ್ಲುಕ್ ಆಗಿರುತ್ತೆ. ಹಾಗೇನೆ ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮುರಾ ಕೂಡ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದು 1750ರ ಟಾರ್ಗೆಟ್ ಪ್ರೈಸ್ ಅನ್ನ HDFC ಬ್ಯಾಂಕ್ ಗೆ ಕೊಡ್ತಾ ಇದ್ದಾರೆ. ಮೇಜರ್ ಆಗಿ ಮ್ಯೂಟೆಡ್ ಲೋನ್ ಗ್ರೋತ್ ನ ಪ್ರಾಸ್ಪೆಕ್ಟ್ ಅನ್ನ ಎಲ್ಲಾ ಬ್ರೋಕರೇಜ್ ಗಳು ತಿಳಿಸಿದ್ದಾರೆ. ಸಾಕಷ್ಟು ಲೋನ್ ಗ್ರೋತ್ ಕಡಿಮೆ ಆಗ್ತದೆ. ಡೆಪಾಸಿಟ್ಸ್ ಇನ್ಕ್ರೀಸ್ ಆಗ್ತಿದ್ರು ಕೂಡ ಅದರ ಒಂದು ಓವರ್ ಆಲ್ ಇಂಪ್ಯಾಕ್ಟ್ ರಿಸಲ್ಟ್ ನಲ್ಲಿ ಕಾಣಿಸ್ತಿಲ್ಲ ಅನ್ನೋದು ಬ್ರೋಕರೇಜ್ ಗಳ ವ್ಯೂ ಆಗಿರುತ್ತೆ. ಹಾಗೆ ಡೊಮೆಸ್ಟಿಕ್ ಬ್ರೋಕರೇಜ್ ಹೌಸ್ ಮೋತಿಲಾಲ್ ಒಸ್ವಾಲ್ ಕೂಡ ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಅವರು 1850ರ ಟಾರ್ಗೆಟ್ ಪ್ರೈಸ್ ಅನ್ನ HDFC ಬ್ಯಾಂಕ್ ಗೆ ಕೊಟ್ಟಿದ್ದಾರೆ. ಆಮ್ಕೆ ಗ್ಲೋಬಲ್ ನ ಕಡೆಯಿಂದ ಕ್ರೆಡಿಟ್ ಗ್ರೋತ್ ಕಟ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಇವರು 2,000ದ ಟಾರ್ಗೆಟ್ ಪ್ರೈಸ್ ಅನ್ನ HDFC ಬ್ಯಾಂಕ್ ಗೆ ಕೊಡ್ತಿದ್ದು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಕೆಲವೊಂದಿಷ್ಟು ಬ್ರೋಕರೇಜ್ ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ರೆ ಕೆಲವು ಬ್ರೋಕರೇಜ್ ಗಳು ಹೋಲ್ಡ್ ರೇಟಿಂಗ್ ಅನ್ನ HDFC ಬ್ಯಾಂಕ್ ಗೆ ಕೊಟ್ಟಿದ್ದಾರೆ.
ಸೊ HDFC ಬ್ಯಾಂಕ್ ನಲ್ಲಿ ಆವರೇಜ್ 1700 1750 ಟಾರ್ಗೆಟ್ಸ್ ನಮಗೆ ನೋಡೋದಕ್ಕೆ ಸಿಗ್ತದ. ಸೊ ಹೆಚ್ಚಿನ ಒಂದು ಅಪ್ಸೈಡ್ ನ ಪಾಸಿಬಿಲಿಟಿ ಇಲ್ಲ ಅನ್ನೋದು ಬ್ರೋಕರೇಜ್ ಗಳ ವ್ಯೂ ಆಗಿರುತ್ತೆ. ಹಾಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ ಈ ವೀಕ್ ನಲ್ಲಿ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ವಿಪ್ರೋ ನೋಡೋದಕ್ಕೆ ಸಿಕ್ತು. ವಿಪ್ರೋ ನಲ್ಲಿ ಇವತ್ತು ಆಲ್ಮೋಸ್ಟ್ 10% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಶುಕ್ರವಾರದ ದಿನ ರಿಸಲ್ಟ್ ಬಂದಾಗ US ಮಾರ್ಕೆಟ್ಸ್ ನಲ್ಲಿ ADR ಕೂಡ 8% ನಷ್ಟು ಡೌನ್ ಆಗಿತ್ತು. ಸೊ ಅದರ ಒಂದು ಸೇಮ್ ಎಫೆಕ್ಟ್ ಇಂಡಿಯನ್ ಮಾರ್ಕೆಟ್ಸ್ ನಲ್ಲಿ ಕೂಡ ನೋಡೋದಕ್ಕೆ ಸಿಗ್ತದೆ. ವಿಪ್ರೋ ಸ್ಟಾಕ್ ಅನ್ನ ನುವಾಮಾ ಕವರ್ ಮಾಡಿದ್ದಾರೆ. ವಿಪ್ರೋ ಸ್ಟಾಕ್ ನಲ್ಲಿ ನುವಾಮಾ ಈ ಮುಂಚೆ 460 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು, ಅದನ್ನ 530ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಅಂಡರ್ ಪರ್ಫಾರ್ಮೆನ್ಸ್ ವಿಪ್ರೋ ನಲ್ಲಿ ನೋಡೋದಕ್ಕೆ ಸಿಗ್ತದೆ ಅಂತ ಅವರು ಹೇಳಿದ್ದಾರೆ. ಹೋಲ್ಡ್ ರೇಟಿಂಗ್ ನುವಾಮಾ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಗ್ತದೆ. ಸಿಟಿ ಬ್ರೋಕರೇಜ್ ಹೌಸ್ ಸೆಲ್ ಕಾಲ್ ಅನ್ನ ಕೊಟ್ಟಿದ್ದಾರೆ, ಟಾರ್ಗೆಟ್ ಅನ್ನ ಕಡಿಮೆ ಕೂಡ ಮಾಡಿದ್ದಾರೆ. 495 ಟಾರ್ಗೆಟ್ ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಮಾರ್ಗನ್ ಸ್ಟ್ಯಾನ್ಲಿ ಕೂಡ ಅಂಡರ್ ವೈಟ್ ರೇಟಿಂಗ್ ಅನ್ನ ಕೊಟ್ಟಿದ್ದು 459 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಸಾಕಷ್ಟು ಬ್ರೋಕರೇಜ್ ಗಳು ವಿಪ್ರೋ ಸ್ಟಾಕ್ ನಲ್ಲಿ ಸೆಲ್ ಕಾಲ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಟೋಟಲ್ 44 ಅನಾಲಿಸ್ಟ್ ಗಳು ವಿಪ್ರೋ ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಅದರಲ್ಲಿ 23 ಅನಾಲಿಸ್ಟ್ ಗಳು ಸೆಲ್ ಕಾಲ್ ಅನ್ನ ಕೊಟ್ಟಿದ್ರೆ 12 ಅನಾಲಿಸ್ಟ್ ಗಳು ಹೋಲ್ಡ್ ಕಾಲ್ ಅನ್ನ ಕೊಟ್ಟಿದ್ದಾರೆ. ಕೇವಲ 9 ಬ್ರೋಕರೇಜ್ ಗಳ ಕಡೆಯಿಂದ ಮಾತ್ರ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗ್ತದೆ. ವಿಪ್ರೋನ ವೀಕ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತದೆ. ವಿಪ್ರೋ ರಿಸಲ್ಟ್ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ ಕಳೆದ 5-6 ಕ್ವಾರ್ಟರ್ ಗಳಿಂದ ನಮಗೆ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ನೋಡೋದಕ್ಕೆ ಸಿಗ್ತಿಲ್ಲ. ಸಿಮಿಲರ್ ಲೈನ್ಸ್ ನಲ್ಲಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ. ಈ ಒಂದು ಕ್ವಾರ್ಟರ್ ನಲ್ಲಿ ರೆವೆನ್ಯೂ ಕೂಡ ಫಾಲ್ ಆಗಿದೆ. ಸೊ ಓವರ್ ಆಲ್ ಬ್ರೋಕರೇಜ್ ಗಳ ಎಸ್ಟಿಮೇಷನ್ಸ್ ಏನಿತ್ತು ಆ ಪ್ರಕಾರ ವಿಪ್ರೋ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಆದ್ರಿಂದ ಬ್ರೋಕರೇಜ್ ಟಾರ್ಗೆಟ್ಸ್ ಗಳು ಕೂಡ ಕಟ್ ಆಗಿದೆ. ಸೊ ವಿಪ್ರೋ ನಿಮ್ಮ ಪೋರ್ಟ್ಫೋಲಿಯೋ ನಲ್ಲಿ ಇದ್ರೆ ನೀವು ಡಿಸಿಷನ್ಸ್ ಅನ್ನ ತಗೋಬೇಕಾಗುತ್ತೆ. ಕಳೆದ 5-6 ಕ್ವಾರ್ಟರ್ ಗಳಿಂದ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ. ಹಾಗೆ ಸ್ಟಾಕ್ ನಲ್ಲಿ ರೀಸೆಂಟ್ ಟೈಮ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. ಬಟ್ ಈ ಒಂದು ಕ್ವಾರ್ಟರ್ ಅಷ್ಟೊಳ್ಳೆ ರೆವೆನ್ಯೂ ಗ್ರೋತ್ ಕೂಡ ಬಂದಿಲ್ಲ. ಆದ್ರಿಂದ ಟಾರ್ಗೆಟ್ ಡೌನ್ ಗ್ರೇಡ್ ಆಗ್ತದೆ. ಸೊ ಹೆಚ್ಚಿನ ಒಂದು ಅಪ್ಸೈಡ್ ನ ಪಾಸಿಬಿಲಿಟಿ ಇರೋದಿಲ್ಲ. ಆದ್ರಿಂದ ಫ್ರೆಶ್ ಎಂಟ್ರಿಯನ್ನ ಅವಾಯ್ಡ್ ಮಾಡಬಹುದಾಗುತ್ತೆ. ಹಾಗೆ ಶನಿವಾರದ ದಿನ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನ ಕಡೆಯಿಂದ ಬಂದಿತ್ತು. ಅಡಿಷನಲ್ ಇನ್ಕಮ್ ಇದ್ರಿಂದ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಾಫಿಟ್ ಇನ್ಕ್ರೀಸ್ ಆದ ರೀತಿಯಲ್ಲಿ ಇತ್ತು. ಬಟ್ ಪ್ರಾಫಿಟ್ ಆಕ್ಚುಲಿ ಡೌನ್ ಆಗಿದೆ. ಸೊ 3.5% ನಷ್ಟು ಕರೆಕ್ಷನ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಓವರ್ ವೇಟ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ಮುಂಚೆ ಅವರು 2150 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು, ಅದನ್ನ ಈಗ 2300ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಮೋತಿಲಾಲ್ ಓಸ್ವಾಲ್ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 1800 ಟಾರ್ಗೆಟ್ ಪ್ರೈಸ್ ಅನ್ನು ಅವರು ಕೊಡ್ತಾ ಇದ್ದಾರೆ. ಸೊ RBI ನ ಬ್ಯಾನ್ ಕೆಲವೊಂದಿಷ್ಟು ಡಿಜಿಟಲ್ ಸೋರ್ಸಿಂಗ್ ಅನ್ನ ಕಡಿಮೆ ಮಾಡಿದೆ. ಮುಂದಿನ ಕ್ವಾರ್ಟರ್ ಗಳಲ್ಲಿ ಕೂಡ ಪ್ರೆಷರ್ ಕಂಟಿನ್ಯೂ ಆಗಬಹುದು ಅನ್ನೋದು ಮೋತಿಲಾಲ್ ಓಸ್ವಾಲ್ ನ ವ್ಯೂ ಆಗಿರುತ್ತೆ. ಹಾಗೇನೆ ಜೆಫ್ರೀಸ್ ಕೂಡ ಅಷ್ಟೇ ಹೋಲ್ಡ್ ರೇಟಿಂಗ್ ಅನ್ನ ಕೊಟ್ಟಿದ್ದು 1960 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಈ ಮುಂಚೆ ಅವರು 1790 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಸೊ ಟಾರ್ಗೆಟ್ ಪ್ರೈಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಸ್ಟೇಬಲ್ ಆಗಿದೆ ಅಂತಾನೆ ಹೇಳ್ಬೋದಾಗುತ್ತೆ. ಸೊ ಲಾಂಗ್ ಟರ್ಮ್ ನ ವ್ಯೂ ಇದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದು. ಹಾಗೆ ರಿಲಯನ್ಸ್ ಕೂಡ ಅಷ್ಟೇ ವೀಕೆಂಡ್ ಅಲ್ಲಿ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 3.5% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇವರ ಪರ್ಫಾರ್ಮೆನ್ಸ್ ಕೂಡ ಇಯರ್ ಆನ್ ಇಯರ್ ಸ್ಟ್ರಾಂಗ್ ಆಗಿ ಇತ್ತು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೇವಲ ಜಿಯೋ ಬಿಸ್ನೆಸ್ ಹಾಗೆ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮಿಕ್ಕ ಸೆಗ್ಮೆಂಟ್ ಗಳಲ್ಲಿ ರೆವೆನ್ಯೂ ಮತ್ತೆ ಪ್ರಾಫಿಟ್ ಫಾಲ್ ಆಗೋದು ಕಾಣಿಸಿತ್ತು. ಸೊ ರಿಲಯನ್ಸ್ ನಲ್ಲೂ ಕೂಡ ಮಿಕ್ಸ್ಡ್ ಟಾರ್ಗೆಟ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಗ್ಲೋಬಲ್ ಬ್ರೋಕರೇಜ್ ಹೌಸ್ ಜೆಫ್ರೀಸ್ ರಿಲಯನ್ಸ್ ನಲ್ಲಿ ಬುಲ್ಲಿಶ್ ಆಗಿ ಇದ್ರು. ರಿಸಲ್ಟ್ ನ ನಂತರ ಕೂಡ ಬುಲ್ಲಿಶ್ ಟಾರ್ಗೆಟ್ಸ್ ಗಳನ್ನೇ ಕೊಟ್ಟಿದ್ದಾರೆ. ಈ ಮುಂಚೆ 3380 ಟಾರ್ಗೆಟ್ ಪ್ರೈಸ್ ಜೆಫ್ರೀಸ್ ನ ಕಡೆಯಿಂದ ಬಂದಿತ್ತು, ಅದನ್ನ ಈಗ 3580ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ 17% ನಷ್ಟು ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಜೆಫ್ರೀಸ್ ನ ವ್ಯೂ ಆಗಿರುತ್ತೆ. ಸೊ ಮೇಜರ್ ಆಗಿ ಈ ಒಂದು ಟಾರ್ಗೆಟ್ ಅಪ್ಗ್ರೇಡ್ ಗೆ ರೀಸನ್ ಜಿಯೋ ಆಗಿರುತ್ತೆ. ಜಿಯೋ ಈ ಕ್ವಾರ್ಟರ್ ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಟಾರಿಫ್ ಹೈಕ್ ಆಗಿರೋದ್ರಿಂದ ಮುಂದಿನ ಕ್ವಾರ್ಟರ್ ಗಳಲ್ಲಿ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಜೆಫ್ರೀಸ್ ನ ವ್ಯೂ ಆಗಿದೆ. ಹಾಗೆ ಮಾರ್ಗನ್ ಸ್ಟ್ಯಾನ್ಲಿ ಕೂಡ ಓವರ್ ವೇಟ್ ರೇಟಿಂಗ್ ಅನ್ನ ಕೊಟ್ಟಿದ್ದು 3000 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಸೇಮ್ ಲೆವೆಲ್ಸ್ ನಲ್ಲಿ ಈಗ ರಿಲಯನ್ಸ್ ಟ್ರೇಡ್ ಆಗ್ತದೆ. ಆಂಟಿಕ್ ಬ್ರೋಕರೇಜ್ ನ ಕಡೆಯಿಂದ ಎಬಿಟಾ ಎಸ್ಟಿಮೇಟ್ಸ್ ಕಟ್ ಆಗ್ತಿರೋದು ಕಾಣಿಸ್ತಿದೆ. 3268 ಟಾರ್ಗೆಟ್ ಪ್ರೈಸ್ ಅನ್ನು ಅವರು ಕೊಡ್ತಾ ಇದ್ದಾರೆ. ಸೊ ಯಾವುದೇ ರೀತಿಯಲ್ಲಿ ಅರ್ನಿಂಗ್ ಎಸ್ಟಿಮೇಟ್ಸ್ ಅನ್ನು ಅವರು ಚೇಂಜ್ ಮಾಡಿಲ್ಲ. ಹಾಗೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಈ ಮುಂಚೆ 3200 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು, ಅದನ್ನ 3300ಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಹಾಗೆ ಮೆಕ್ವೆರಿ ನ್ಯೂಟ್ರಲ್ ಕಾಲ್ ಅನ್ನ ಕೊಟ್ಟಿದ್ದು 2750 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಮೆಕ್ವೆರಿ ಯೂಶಲಿ ರಿಲಯನ್ಸ್ ನಲ್ಲಿ ಸೆಲ್ ಕಾಲ್ ಅನ್ನ ಕೊಡ್ತಿರ್ತಾರೆ, ಬಟ್ ಈ ಬಾರಿ ನ್ಯೂಟ್ರಲ್ ಕಾಲ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಟಾರ್ಗೆಟ್ಸ್ ಕೂಡ ಈಗೇನು ಪ್ರೈಸ್ ನೋಡೋದಕ್ಕೆ ಸಿಗ್ತದೆ ಅದಕ್ಕಿಂತ ಕಡಿಮೆನೆ ಕಾಣಿಸುತ್ತೆ. ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮುರ ಕೂಡ ಸ್ಟಾಕ್ ಅನ್ನ ಕವರ್ ಮಾಡಿದ್ದು, ಈ ಮುಂಚೆ 3450 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು, ಅದನ್ನ 3600ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ನುವಾಮಾ ಕಡೆಯಿಂದ ಕೂಡ 3786 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ನುವಾಮಾ ಹೈಯೆಸ್ಟ್ ಟಾರ್ಗೆಟ್ಸ್ ಅನ್ನ ರಿಲಯನ್ಸ್ ಗೆ ಕೊಟ್ಟಿದ್ದಾರೆ. 35 ಅನಲಿಸ್ಟ್ ಗಳು ರಿಲಯನ್ಸ್ ಸ್ಟಾಕ್ ಅನ್ನ ಕವರ್ ಮಾಡಿದ್ದು, ಅದರಲ್ಲಿ 28
ಆನಲಿಸ್ಟ್ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಾ ಇದ್ರೆ 5 ಆನಲಿಸ್ಟ್ಗಳ ಕಡೆಯಿಂದ ಹೋಲ್ಡ್ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗ್ತದೆ. ಕೇವಲ 2 ಆನಲಿಸ್ಟ್ಗಳು ಮಾತ್ರ ಸೆಲ್ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ರಿಲಯನ್ಸ್ ನ ಮೊಮೆಂಟಮ್ ಕಂಟಿನ್ಯೂ ಆಗುತ್ತೆ ಅನ್ನೋದು ಬ್ರೋಕರೇಜ್ ಗಳ ವ್ಯೂ ಆಗಿರುತ್ತೆ. ಮೇಜರ್ ಆಗಿ ಇವರ ಜಿಯೋ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಹಾಗೆ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ನಲ್ಲಿ ಕೂಡ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಕಂಪನಿ ಮಾಡ್ತಿದ್ದಾರೆ. ಸೊ ಎಜಿಎಂ ನಲ್ಲಿ ಏನಾದ್ರೂ ಜಿಯೋ IPO ಅನೌನ್ಸ್ ಆದ್ರೆ ಅದು ರಿಲಯನ್ಸ್ ಗೆ ಇನ್ನಷ್ಟು ಪಾಸಿಟಿವ್ ಆಗ್ಬೋದು. ಸೊ ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ರಿಲಯನ್ಸ್ ನಲ್ಲಿ ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಆಲ್ರೆಡಿ ಪೋರ್ಟ್ಫೋಲಿಯೋನಲ್ಲಿ ಇದ್ರೆ ಸ್ಟಾಕ್ ಅನ್ನ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದು. ಹಾಗೆ ITC ಮತ್ತೆ SBI ಲೈಫ್ ಕೂಡ ಇವತ್ತು 1.5% ನಷ್ಟು ಕರೆಕ್ಟ್ ಆಗಿದೆ. ತೇಜಸ್ ನೆಟ್ವರ್ಕ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 6% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಒಳ್ಳೆ ಒಂದು Q1 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ ಜೂನ್ ಕ್ವಾರ್ಟರ್ ನಲ್ಲಿ 77 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಬಟ್ ಮಾರ್ಚ್ 2024ರಲ್ಲಿ 147 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಬಟ್ ಅದಕ್ಕೂ ಮುಂಚೆ ನಾವು ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಕಂಟಿನ್ಯೂಸ್ ಲಾಸ್ ಅನ್ನ ಕಂಪನಿ ಡಿಕ್ಲೇರ್ ಮಾಡ್ತಿದ್ರು. ಕಳೆದ ಕ್ವಾರ್ಟರ್ ನಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಕೂಡ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 139 PL ತೇಜಸ್ ನೆಟ್ವರ್ಕ್ಸ್ ಟ್ರೇಡ್ ಆಗ್ತದೆ. ಕಮ್ಯುನಿಕೇಶನ್ ಸೆಗ್ಮೆಂಟ್ ನಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿ ಆಗಿರುತ್ತೆ. ಹಾಗೇನೆ ಇಂಡಸ್ಟ್ರಿ PE 79 ಅರೌಂಡ್ ಅಲ್ಲಿ ಇದೆ. ಸೊ ವ್ಯಾಲ್ಯೂಯೇಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಹಾಗೆ ಸ್ಟಾಕ್ ಕಳೆದ 2-3 ವರ್ಷಗಳಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಆ ಒಂದು ರೀಸನ್ ನಿಂದ ಹೈಯರ್ ಲೆವೆಲ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಪ್ರಾಫಿಟ್ಸ್ ಏನಾದ್ರೂ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಇನ್ಕ್ರೀಸ್ ಆಗಿದ್ದಿದ್ರೆ ಸ್ಟಾಕ್ ಇನ್ನಷ್ಟು ಗೇನ್ ಆಗ್ತಿತ್ತು. ಬಟ್ ಓವರ್ ಆಲ್ ಕಳೆದ 2-3 ವರ್ಷಗಳಿಂದ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇದೆ. ವೇದಾಂತ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಇವತ್ತು 2.5% ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ 2 ನ್ಯೂಸ್ ರೀಸನ್ ಆಗಿರುತ್ತೆ. ಇವರು ಮೇಜರ್ ಆಗಿ 2 ಮಿನರಲ್ ಬ್ಲಾಕ್ಸ್ ಗಳನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಮತ್ತೆ ಬಿಹಾರ್ ನಲ್ಲಿ ಮಿನರಲ್ ಬ್ಲಾಕ್ಸ್ ಗಳನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ವೇದಾಂತ QIP ಅನ್ನ ತಂದಿದ್ರು. QIP ಮೂಲಕ ಫಂಡ್ ರೈಸಿಂಗ್ ನ ಪ್ಲಾನ್ಸ್ ಇತ್ತು. ಸೊ 440 ರೂಪಾಯಿ ಪ್ರತಿ ಶೇರಿಗೆ QIP ಮೂಲಕ ಶೇರ್ಸ್ ಗಳನ್ನ ಇಶ್ಯೂ ಮಾಡಿ 8,500 ಕೋಟಿಯಷ್ಟು ಫಂಡ್ ರೈಸಿಂಗ್ ಅನ್ನ ವೇದಾಂತ ಮಾಡಿದ್ದಾರೆ. ಸೊ ಓವರ್ ಆಲ್ ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಆದ್ರಿಂದ ಸ್ಟಾಕ್ ಕೂಡ ಗೇನ್ ಆಗಿದೆ. ಹಾಗೆ ಇಂಡಿಯನ್ ಹೋಟೆಲ್ಸ್ ನಲ್ಲಿ ಕೂಡ ಇವತ್ತು 7.5% ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೂ ಕೂಡ ರೀಸನ್ Q1 ರಿಸಲ್ಟ್ಸ್ ಆಗಿರುತ್ತೆ. ಈ ಒಂದು ಕ್ವಾರ್ಟರ್ ನಲ್ಲಿ 260 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 438 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಬಟ್ ಸ್ಟಿಲ್ ಸ್ಟಾಕ್ ಗೇನ್ ಆಗಿದೆ. ಇದಕ್ಕೆ ರೀಸನ್ ಹೋಟೆಲ್ ಬಿಸ್ನೆಸ್ ಅನ್ನ ಸೀಸನ್ ವೈಸ್ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಲಾಸ್ಟ್ 2023ರ ಜೂನ್ ಕ್ವಾರ್ಟರ್ ನಾವು ಕಂಪೇರ್ ಮಾಡಿದಾಗ 236 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಅದೇ ರೀತಿಯಲ್ಲಿ ಜೂನ್ 2022ರಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ 181 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಬಟ್ ಡಿಸೆಂಬರ್ ಮತ್ತೆ ಮಾರ್ಚ್ ಕ್ವಾರ್ಟರ್ ನಲ್ಲಿ ಕಂಪನಿ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡುತ್ತೆ. ಇದು ಸೀಸನ್ ಆಗಿರುತ್ತೆ. ಒಳ್ಳೆ ಒಂದು ಬುಕಿಂಗ್ಸ್ ಹೋಟೆಲ್ ಗಳಲ್ಲಿ ಬರುತ್ತೆ. ಆದ್ರಿಂದ ನಮಗೆ ಪ್ರಾಫಿಟ್ಸ್ ಇನ್ಕ್ರೀಸ್ಡ್ ಆಗಿರುತ್ತೆ. ಬಟ್ ಜೂನ್ ಕ್ವಾರ್ಟರ್ ನಲ್ಲಿ ಸೀಸನ್ ಆಗಿಲ್ದಿರೋ ಕಾರಣದಿಂದ ನಾವು ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಬೇಕಾಗುತ್ತೆ. ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿರೋದ್ರಿಂದ ಸ್ಟಾಕ್ ಗೇನ್ ಆಗಿದೆ. ಸೊ ಇವತ್ತು ಕೆಮಿಕಲ್ ಸೆಕ್ಟರ್ ನ ಸ್ಟಾಕ್ ಗಳು ಎಸ್ಪೆಷಲಿ ಫರ್ಟಿಲೈಸರ್ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಚಂಬಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಕೋರಮಂಡಲ್ ಇಂಟರ್ನ್ಯಾಷನಲ್, ದೀಪಕ್ ಫರ್ಟಿಲೈಸರ್ಸ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ರೀಸನ್ ಬಜೆಟ್ ನಲ್ಲಿ ಏನಾದ್ರೂ ಒಂದು ಸ್ಟ್ರಾಂಗ್ ಅನೌನ್ಸ್ಮೆಂಟ್ ಫರ್ಟಿಲೈಸರ್ ಸೆಕ್ಟರ್ ನ ಸ್ಟಾಕ್ ಗಳಿಗೆ ಸಿಗಬಹುದಾ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ಎಸ್ಪೆಷಲಿ ಸಬ್ಸಿಡಿಯ ಎಕ್ಸ್ಪೆಕ್ಟೇಷನ್ ಇದೆ. 2025ರ ಫಿನಾನ್ಷಿಯಲ್ ಇಯರ್ ನ ಇಂಟ್ರೀಮ್ ಬಜೆಟ್ ಏನು ಫೆಬ್ರವರಿಯಲ್ಲಿ ಅನೌನ್ಸ್ ಆಗಿತ್ತು. ಆ ಒಂದು ಬಜೆಟ್ ನಲ್ಲಿ ಫರ್ಟಿಲೈಸರ್ ಸ್ಟಾಕ್ ಗಳಲ್ಲಿ ಇದೆ. ಆ ರೀತಿಯಲ್ಲಿ ಏನಾದ್ರೂ ಸಬ್ಸಿಡಿ ಅಮೌಂಟ್ ಇನ್ಕ್ರೀಸ್ ಆದ್ರೆ ಅದು ಫರ್ಟಿಲೈಸರ್ ಸ್ಟಾಕ್ ಗಳಿಗೆ ಪಾಸಿಟಿವ್ ಆಗುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ನ ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ನಾಳೆ ಯಾವ ರೀತಿಯ ಅನೌನ್ಸ್ಮೆಂಟ್ ಬರುತ್ತೆ ಅದರ ಬೇಸಿಸ್ ಮೇಲೆ ಕೆಮಿಕಲ್ ಸೆಕ್ಟರ್ ಮತ್ತೆ ಫರ್ಟಿಲೈಸರ್ ಸೆಕ್ಟರ್ ನ ಸ್ಟಾಕ್ ಗಳು ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.